ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮನ್ನು ಹಿಂಡುಮನೆ ಹಣ್ಣಿನ ತೋಟಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಹಿಂಡುಮನೆ ರಾಜೇಂದ್ರ. ಇದು ಒಂದು ಮಿರಾಕಲ್ ಫ್ರೂಟ್ ಅಂತ, ಇದು ಒಂದು ಅಮೇರಿಕಾದ ಒಂದು ಹಣ್ಣಿದು ನೋಡಿ. ಇದರಲ್ಲಿ ಹಣ್ಣು, ಕಾಯಿ, ಹೂವು ಎಲ್ಲವೂ ಇದೆ. ಹೂವು ಬರ್ತಾ ಇದೆ. ಇದು ಸಾಧಾರಣವಾಗಿ ವರ್ಷದ ಎಲ್ಲ ಕಾಲದಲ್ಲೂ ಇರ್ತದೆ. ಇದು ಹಣ್ಣೇನ ಟೇಸ್ಟ್ ಇಲ್ಲ, ಯಾವುದೇ ಒಂದು ರುಚಿ ಇಲ್ಲ. ಆದರೆ ಈ ಹಣ್ಣನ್ನು ತಿಂದು ನೀವು ಒಂದು 4-5 ತಾಸು ಯಾವುದೇ ರೀತಿಯ ಹಣ್ಣು ವಸ್ತು ತಿಂದರೂ ನಿಮಗೆ ಸಿಹಿಯಾಗಿ ಇರ್ತದೆ. ಮಜ್ಜಿಗೆ ತಿನ್ನಿ ಅಥವಾ ಇದು ಆಮಟೆಕಾಯಿ ಅಥವಾ ನಿಂಬೆಹಣ್ಣು ಯಾವ್ದು ತಿಂದರೂ ನಿಮಗೆ ಘೋರವಾದ ಸಿಹಿ ಆಗ್ತದೆ. ಅದೇ ಇದರ ವಿಶೇಷ. ಅದಕ್ಕಾಗಿ ಇದನ್ನ ಮಿರಾಕಲ್ ಫ್ರೂಟ್ ಅಂತ ಕರೀತಾರೆ. ಇದು ಸುಮಾರು ಒಂದು 12 ವರ್ಷದ ಗಿಡ. ಇದು ಭಾಳ ನಿಧಾನವಾಗಿ ಬೆಳೀತದೆ ಇದು. ಹಾಗಾಗಿ ಇದನ್ನು ನೀವು ಕೈತೋಟದಲ್ಲಿ ಸಹ ಅಥವಾ ಪಾಟಿಗೂ ಸಹ ಹಾಕ್ಕೊಂಡು ಬೆಳೆಸ್ಕೋಬೋದು. ಇದು ಅಂದರೆ ಇದು ಕಮರ್ಷಿಯಲ್ ಆಗಿ ಅಥವಾ ತಿನ್ನೋದಕ್ಕೇನು ಉಪಯೋಗವಿದ್ದ ಅಂತ ಹಣ್ಣಲ್ಲ. ಸುಮ್ಮನೆ ಮಜಕ್ಕಾಗಿ ಹಾಕ್ಕೋಬೋದು ಅಥವಾ ಚಟಕ್ಕಾಗಿ. ಇದು ಈಗ ಅಮೇರಿಕಾದಲ್ಲಿ ಇದನ್ನು ಕಮರ್ಷಿಯಲ್ ಆಗಿ ಮಾಡಿ ಶುಗರ್ ಫ್ರೀ ಬದಲಿಗೆ, ಅಂದರೆ ಶುಗರ್ ಇದ್ದವರಿಗೆ ಇದನ್ನು ಸಕ್ಕರೆ ಬದಲಿಗೆ ಉಪಯೋಗಿಸೋದಕ್ಕಾಗಿ ಇದನ್ನು ಮಾಡ್ತಾಯಿದ್ದಾರೆ. ಈಗ ಇದನ್ನು ಉಪಯೋಗಿಸಿ ಬೇರೆ ಏನು ತಿಂದರೂ ಅವರಿಗೆ ಸಿಹಿಯಾಗೇ ಇರ್ತದೆ. ಹಾಗಾಗಿ ಆ ಉದ್ದೇಶಕ್ಕಾಗಿ ಇದನ್ನು ಬಳಸ್ತಾ ಇದ್ದಾರೆ ಅಲ್ಲಿ. ನಮ್ಮ ದೇಶದಲ್ಲೂ ಕ್ರಮೇಣವಾಗಿ ಇದು ಮಾರುಕಟ್ಟೆ ಆದರೂ ಆಗ್ಬೋದು. ಸದ್ಯಕ್ಕಂತೂ ಮಾರುಕಟ್ಟೆ ಏನಿಲ್ಲ. ಇದು ನೆರಳಿಗಿರೋದ್ರಿಂದ ಸ್ವಲ್ಪ ಕಾಯಿ ಹೂಗಳು ಸಂಖ್ಯೆ ಕಡಿಮೆ ಇದೆ ನನ್ನ ಗಿಡದಲ್ಲಿ. ಇಲ್ಲದೆ ಭಾಳಷ್ಟು ಕಾಯಿಗಳು ಬರ್ತದೆ ಇದು. ನೋಡಿ, ಹಣ್ಣುಗಳು ಈ ಸೈಜ್. ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಬರ್ತದೆ, ಸ್ವಲ್ಪ ಕ್ವಾಲಿಟಿ ಬಂದರೆ. ಇವತ್ತು ಬೇರೆ ಒಬ್ಬರು ಬೇಕು, ನಾನು ನೋಡ್ತೇನೆ ಇದನ್ನು ಅಂತ ಹೇಳಿದ್ದಾರೆ. ಹಾಗಾಗಿ ಹಣ್ಣುಗಳನ್ನು ಸ್ವಲ್ಪ ಕೊಯ್ದು ಅವ್ರಿಗೆ ಕೊಡ್ತಾ ಇದ್ದೇನೆ. ಇದ್ರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇದೆ. ಆಸಕ್ತರು ಬೇಕಾದರೆ ಸಂಪರ್ಕ ಮಾಡಿ ತಗೊಳ್ಳಿ. ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.